ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಂಗಪ್ಪ ಅಂತಂದರೆ ಇನ್ಸ್ಟಾಗ್ರಾಮು ಯೂಟ್ಯೂಬರ್ಸು ಮತ್ತು ಈ ಥರದ್ದು ಅಂತಂದರೆ ಒಂದಷ್ಟು ಯೂಟ್ಯೂಬ್ ಚಾನಲ್ಸ್ಗಳೈತೆ. ಅಂತಂದರೆ ಒಂದಷ್ಟು ಇಂಟರ್ವ್ಯೂಸ್ ಮಾಡೋದು ಅವ್ರು ತಪ್ಪು ಅಂತ ಹೇಳಕ್ಕೆ ಹೋಗಲ್ಲ. ಈ ಕೋಳಿ ಫಾರಮ್ಸ್ ಬಗ್ಗೆ ಆಗಲಿ ಅವ್ರದ್ದೊಂದು ತಂತ್ರಜ್ಞಾನ ಇರೋದ್ರ ಬಗ್ಗೆ ಒಂದಿಷ್ಟು ಇಂಟರ್ವ್ಯೂಗೆ ಅಂತ ಕಾಲ್ ಮಾಡ್ತಾ ಇರ್ತಾರೆ. ಅಂತಂದರೆ ನನಗೂ ಈ ಕಾಲ್ಗಳು ಬರುತ್ತೆ. ಬಟ್ ನಾನು ಯಾಕಪ್ಪ ಈ ಕಾಲ್ಸ್ಗಳಿಗೆ ರೆಸ್ಪಾನ್ಸ್ ಮಾಡ್ತಿಲ್ಲ, ಫಾರಮ್ಸಲ್ಲಿ ಯಾಕೆ ಅದ್ರ ಬಗ್ಗೆ ಹೇಳ್ತಿಲ್ಲ ಅಂತಂದರೆ, ನಾನು ಡೈರೆಕ್ಟಾಗಿ ನಾನು ವೀಡಿಯೋಸ್ಗಳಲ್ಲಿ ಎಲ್ಲ ಹೇಳಿದ್ದೀನಿ. ಅಂತಂದರೆ ನಾಟಿ ಕೋಳಿ ಯಾವ ಥರ ಇರುತ್ತೆ, ನಾಟಿ ಕೋಳಿಗೆ ಏನು ಮೆಡಿಷನ್ ಹಾಕಬೇಕು, ನಾಟಿ ಕೋಳಿಗೆ ಏನೇನು ಮೆಡಿಷನ್ ಹಾಕಬಾರ್ದು, ಮತ್ತು ಪ್ರತಿಯೊಂದು ಕೂಡ ಕಾಲ್ ಮಾಡಬೇಕಾದ್ರೂ ಕೇಳ್ಕೊಬೋದು, ಅಥವಾ ಕಾಲ್ ಪಿಕ್ ಮಾಡಿಬಿಟ್ಟಾರು ಮಾತಾಡಿರ್ತೀವಿ. ಟೈಮ್ ಸಿಕ್ಕಿಲ್ಲ ಅಂದಾಗ ಕಾಲ್ ಆಮೇಲೆ ಮಾಡಬೇಕಾದ್ರೂ ಕೇಳುವಂಥದ್ದು ಇದ್ದೇ ಇರುತ್ತೆ. ಬಟ್ ಅದರಲ್ಲಿ ಏನಪ್ಪ ಅಂತಂದರೆ ತುಂಬ ಜನ ಮಾಡ್ತಿರೋದು, ಈಗ ತುಂಬ ಜನ ಕಾಲ್ಸ್ಗಳು ಬರ್ತಿರೋದು ಅದೇನೇ, ಇಂಟರ್ವ್ಯೂ ಕೊಡಿ ಬ್ರೋ, ಇಂಟರ್ವ್ಯೂ ಮಾಡೋಣ ಬ್ರೋ, ಅದ್ರ ಬಗ್ಗೆ ಮಾತಾಡೋಣ ಬ್ರೋ, ಎಲ್ಲನೂ ಕೇಳ್ತಾ ಇದ್ರು. ನಾನು ಈಗ ಸಮಥಿಂಗ್ 1,500 ವೀಡಿಯೋಸ್ ಹಾಕಿರ್ಬೋದು. ಬಟ್ ಪ್ಯೂರ್ ನಾಟಿ ಬಗ್ಗೆ ಅಷ್ಟು ಬಿಟ್ಕೊಂಡ್ರೆ ಇನ್ನು ಯಾವುದೇ ರೀತಿ ನಾನು ಪ್ಯೂರ್ ನಾಟಿ ಅಲ್ಲಂತೆ ಯಾವುದೇ ರೀತಿ ವೀಡಿಯೋಸ್ಗಳನ್ನ ಸೈಡಲ್ಲಿ ಯಾವುದೋ 1-2 ಮಾತ್ರ ಹಳ್ಳಿಗೆ ಏನು ಯೂಸ್ ಆಗುತ್ತೆ, ಮತ್ತು ನಾನು ಬೆಳೆದಿರೋ ಹಳ್ಳೀಲಿ ಯಾವ್ಯಾವ ಥರ ಇದೆ ಅದು ಬಿಟ್ಕೊಂಡ್ರೆ ಯಾವುದೋ ಜಾಸ್ತಿ ನನ್ನ ಪರ್ಸ್ನಲ್ಸ್ನ ತೊಗೊಂಡಿಲ್ಲ, ಮತ್ತು ನನ್ನ ಪರ್ಸ್ನಲ್ಸ್ ವೀಡಿಯೋಸ್ಗಳೇನೂ ಹಾಕಲ್ಲ. ಆದ್ರಿಂದ ಹೇಳ್ತಾ ಇರೋದೇನಪ್ಪ ಅಂತಂದರೆ ಪ್ಯೂರ್ ನಾಟಿ ಬಗ್ಗೆ ನಾನು ಇನ್ನೇನು ಇಂಟರ್ವ್ಯೂವಲ್ಲಿ ಹೇಳುವಂಥದ್ದು ಏನೂ ಉಳಿದಿಲ್ಲ. ಅದಕ್ಕೋಸ್ಕರ ಯಾವುದು ಇಂಟರ್ವ್ಯೂನು ನಾನು ಅದ್ರ ಬಗ್ಗೆ ತಲೆಕೆಡಿಸ್ಕೊಳ್ಳೋದಾಗಲಿ, ಮತ್ತು ನಾನು ಈ ಥರ ಸಾಕಿದ್ದೀನಿ ಅಂತ ಹೇಳೋದಾಗಲಿ ಎಲ್ಲನೂ ಟೋಟಲಾಗಿ ವೀಡಿಯೋದಲ್ಲೇ ತೋರಿಸ್ಬಿಟ್ಟಿದ್ದೀನಿ. ಈ ಕೋಳಿಗಳಿಗಿಂತ ಮೆಡಿಷನ್ ಹಾಕೊಳ್ಳಿ, ಇಂಥ ಕೋಳಿಗಿಂತ ರೋಗ ಬರುತ್ತೆ, ಮತ್ತು ಇಂಥದ್ದನ್ನೇ ಹಾಕಬೇಕು, ಮತ್ತು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳಿದ್ಮೇಲೆ ಅದ್ರ ಅವಶ್ಯಕತೆ ತುಂಬ ಇಲ್ಲ ಅಂತ ಅನ್ಕೋತೀನಿ. ಬಟ್ ನಾನು ಫಾಲೋವರ್ಸ್ಗೂ ಅಷ್ಟೇ ಹೇಳ್ತಾ ಇರೋದು. ಅಂತಂದರೆ ಮಾಡಿದ್ದೀರಾ, ಕ್ಲಾರಿಟಿಯಾಗಿ ಐತಿ ಅನ್ನೋದಿತ್ತು ಅಂತಂದರೆ, ನೀವು ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ದೀರಾ ಅಂದ ತಕ್ಷಣ ನಿಮ್ಮ ಪ್ಯೂರ್ ನಾಟಿ ಅಂತ ನಿಮ್ಮ ಹತ್ರ ನಿಮ್ಗೆ ಕನ್ಫರ್ಮು ಮನ್ಸಲ್ಲಿ ಐತೆ ಅನ್ನೋದಿತ್ತು ಅಂತಂದರೆ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅಭಾವ ಏನೂ ಇರೋಲ್ಲ. ಅಚ್ಚುಕಟ್ಟ ಪ್ಯೂರ್ ನಾಟಿ ಅಂದ್ಬಿಟ್ಟು ನೀವು ಹೆಂಗಾದರೂ ಮಾಡ್ಕೋಬೋದು, ಯಾವ ಇಂಟರ್ವ್ಯೂಗೂ ಭಾಗಿಯಾಗಂಗಿಲ್ಲ. ಈ ಇಂಟರ್ವ್ಯೂ ಕೊಡೋರು, ಈ ಥರ ಮಾಡೋರು, ಆ ಥರ ಮಾಡೋರನ್ನ ಬಿಟ್ಟಾಕ್ಬಿಡಿ. ಈಗ 5,000 10,000 ಕೋಳಿ ಸಾಕಿದ್ದೀನಿ, ಫಾರಮ್ ಒಂದು ತಕ್ಷಣ ಜನ ಹೆಂಗೆ ಮಾಡ್ತಾರೆ ಅಂತಂದರೆ, ಆ ಫಾರಮ್ ಅಂದ ತಕ್ಷಣ ಏನೋ ಸಾಕೋದು 5,000 10,000 ಕೋಳಿ ಸಾಕೋರು ಏನೋ ರೇಂಜಿಗೆ ಫೀಲ್ ಆಗಿಬಿಡ್ತಾರೆ. ಬಟ್ ಫಾರಮ್ ಅಂತಂದರೆ ಹಳ್ಳಿಗಳಲ್ಲಿ ಈ ಥರ ಚಿಕ್ಕದಾಗೂ ಮಾಡ್ಕೊಂಡಿರ್ತೀವಿ. ಅಂದರೆ ನಮ್ಮದು ಕಾಣಿಸ್ತೈತಲ್ಲ, ಇದೆಲ್ಲ ಮಿನಿ ಫಾರಮ್ ಥರ ಚಿಕ್ಕಕ್ಕೆ ಮಾಡ್ಕೊಂಡಿರೋದು. ಕೋಳಿಗಳಿಗೆ ಫ್ರೀಡಮ್ ಆಗಿರಬೇಕು. ಕೆಲವ್ರು ಫಾರಮ್ಗಳಲ್ಲಿ ಹೆಂಗೆ ಅಂದರೆ 200-300 ರೂಪಾಯಿ ಕೋಳಿ ಕೊಟ್ಬಿಡೋದು, ಸುಮ್ಮನೆ ದನ ತುಂಬೋದು, ಈ ಥರ ಎಲ್ಲ ಮಾಡ್ಕೊತಾರೆ. ಅದೆಲ್ಲ ಅಲ್ಲ, ಈ ಥರ ಸ್ವಾತಂತ್ರ್ಯವಾಗಿ ಕೋಳಿ ಸಾಕಬೇಕು. ಕೋಳಿ ಮರಿ ಬುಕ್ ಮಾಡೋರು ಹೆಂಗಪ್ಪ ಅಂತಂದರೆ, ಪ್ಯೂರ್ ನಾಟಿ ಕೋಳಿ ಮರಿಗಳನ್ನ ಬುಕ್ ಮಾಡೋರು ಪ್ರತಿಯೊಬ್ಬರು ಕಾಲ್ ಮಾಡ್ತಿದ್ರಿ, ಮತ್ತು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೇಳ್ತಿದ್ರಿ. ಮತ್ತು ಫಸ್ಟ್ ಏನು ಮಾಡ್ತಿದ್ವಿ, ಮರಿ ಇದ್ದ ತಕ್ಷಣ ವೀಡಿಯೋ ಮಾಡಾಕ್ತಿದ್ವಿ, ಮರಿ ಬಂದು ತೊಗೊಂಡು ಹೋಗ್ತಿದ್ರಿ. ಆಮೇಲೆ ಏನಪ್ಪ ಅಂತಂದರೆ ಬುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಅಂತಂದರೆ ಈ ತಿಂಗಳು ಬುಕ್ ಮಾಡ್ಕೊಂಡ್ರೆ ಮುಂಚಿತ ಸಿಗುತ್ತೆ ಅಂತ. ಅಂತಂದರೆ ಈಗ ಪ್ಯೂರ್ ನಾಟಿ ಅಂತ ಹೇಳೋಕ್ಕೆ ಬೇರೆಯವ್ರು ಏನೇನು ಹೇಳ್ಕೊಂತಾರೆ, ನಾನು ಒರಿಜಿನಲ್ ನಾಟಿ ಸಾಕಿದ್ದೀನಿ, ನನಗೆ ಇಲ್ಲಿ ನೋಡ್ಕೊಳ್ರಿ ಕೋಳಿನ, ಇಲ್ಲಿ ನೋಡ್ಕೊಳ್ರಿ ಕಾಲನ್ನ, ಅದೆಲ್ಲ ಹೇಳ್ತಾರೆ. ನಾನು ಇಲ್ಲಿವರೆಗೂ ಯಾವ ಫಾಲೋವರ್ಸ್ಗೂ ನನಗೆ ಇದೇ ಥರ ನೋಡ್ಕೊಳ್ರಿ ಮತ್ತು ಇಲ್ಲೇ ತಗೊಳ್ರಿ ಇದೆಲ್ಲ ಹೇಳಿದೆ. ಯಾಕಂತಂದರೆ ವೀಡಿಯೋ ನೋಡಿ ಮತ್ತು ಇನ್ನೊಂದೇನೋ ನಾವೇನೋ ಮಾಡಿ ಅಂತಂದರೆ, ಇವಾಗ ರಿಯಾಲಿಟಿನೇ ಬೇರೆ, ರಿಯಲ್ಲೇ ಬೇರೆ. ಪ್ರತಿಯೊಬ್ರಿಗೂ ಹೇಳೋದೇನೋ ಸ್ಪಾಟ್ಗೆ ವಿಸಿಟ್ ಮಾಡಿ, ಸ್ಪಾಟಲ್ಲಿ ನೋಡ್ಕೊಳ್ರಿ, ಮತ್ತು ಮರಿಗಳು ನೋಡ್ಕೊಳ್ರಿ, ತಿಂಗಳ ತಗೊಂಡೋಗೋ ಕಸ್ಟಮರ್ಸ್ ನೋಡ್ಕೊಳ್ರಿ, ಹಳ್ಳಿ ನಾಟಿ ನೋಡ್ಕೊಳ್ರಿ. ಈಗ ಇನ್ನೂ ಕೆಲವ್ರಿಗೆ ಹೆಂಗಪ್ಪ ಅಂತಂದರೆ, ದೊಡ್ಡ ಫಾರಮಲ್ಲೇನೋ ಸಾಕ್ಬಿಟ್ಟಿವಿ ಅಂತಂದರೆ, ಫಾರಮ್ ಕೋಳಿ ಥರ ಅಂತಂದರೆ ಟ್ರೀಟು ಅಂತಂದರೆ ಫಾರಮಲ್ಲಿ ಸಾಕಿದ್ದೀವಿ ಹಂಗೆ ಹಿಂಗೆ ಅನ್ನೋದೊಂದಷ್ಟು ತಲೆಯಲ್ಲಿರುತ್ತೆ. ಅಂದರೆ ನಿಮ್ಮ ಹತ್ರ ಯಾಕೆ ಮರಿಗಳು ಬುಕ್ಕಿಂಗು ಅಂತಂದರೆ ತುಂಬ ಜನ ಕೇಳ್ಬೋದು, ಇದು ಯಾಕೆ ಬುಕ್ಕಿಂಗ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ. ಈಗ ಮರಿ ತೊಗೊಳ್ಳೋರ್ಗೆ ಏನಪ್ಪ ಅಂತಂದರೆ, ಈಗ ಮರಿ ಹಾಕೋದು ವೀಡಿಯೋ ಹಾಕಿದ ತಕ್ಷಣವೇ ದಿನ 150-200 ಕಾಲ್ಸ್ ಬರುತ್ತೆ. ಅವತ್ತೊಂದೇ ದಿನ ನಾವು ಸೇಲ್ ಮಾಡೋ ದಿನ. ಈ ಪ್ರತಿಯೊಬ್ಬರು ಹೆಂಗಪ್ಪ ಅಂತಂದರೆ ಮರಿಗಳು ಬೇಕು ಅಂತಾರೆ. ಸರಿ ಆಯಿತು ಬನ್ನಿ ಸ್ಪಾಟ್ಗೆ ತೊಗೊಂಡೋಗ್ರಂತೆ ಅನ್ನೋಷ್ಟರಲ್ಲಿ ಒಬ್ಬ ಅಣ್ಣ ಬತ್ತೀನಣ್ಣ, ಅಣ್ಣ ಹಂಗೆ ಕಾಣ ಹಿಂಗೆ ಕಾಣ ಅಂದ್ಬಿಟ್ಟು ಒಬ್ಬ ಅಂತಾನೆ. ಇನ್ನೊಬ್ಬ ಅಷ್ಟೊತ್ತು ಕಾಲ ಇನ್ನೊಂದ್ಸಲ ಕಾಲ್ ಮಾಡಿಬಿಟ್ಟು, ಅಣ್ಣ ಇನ್ನೊಂದಷ್ಟು ದಿನ, ಅಣ್ಣ 1-2 ದಿನ ಟೈಮ್ ತೊಗೊತೀವಿ ಅಂದರೆ ನಾವು ಒಂದೇ ದಿನಕ್ಕೆ ಮರಿ ಕೊಟ್ಬಿಡ್ಬೇಕಾಗುತ್ತೆ. ಅಂತಂದರೆ ಯಾವ ಥರನಪ್ಪ ಅಂತಂದರೆ, ಈಗ ಶೆಡ್ ಕ್ಲೀನ್ ಮಾಡ್ಕೋಬೇಕು, ಮತ್ತು ನಾವು ಮರಿಗಳನ್ನ ಅಲ್ಲಲ್ಲೇ ಇಟ್ಕೊಳ್ಳೋಕ್ಕಾಗಲ್ಲ, ಮತ್ತು ಅದನ್ನ ಸೇಲ್ ಮಾಡಿಬಿಡ್ಬೇಕು ಅಂತಂದರೆ 1-2 ದಿನ ಟೈಮ್ ಕೊಟ್ಕೊಂಡಿರ್ತೀವಿ. ಆ ಥರ ಯಾಕಪ್ಪ ಮಾಡ್ತೀವಿ ಅಂತಂದರೆ, 10 ಕೋಳಿ 15 ಕೋಳಿ ಕುಣಿಸಿ ಮತ್ತು ಯಾಚಿಂಗ್ ಮಾಡಿಸೋದ್ರಿ 2ರಿಂದನೂ ಇದ್ದು ಈಗ ನಿಮಗೆ ಕರೆಕ್ಟಾಗಿ ಮರಿ ಕೊಡಲೇಬೇಕಲ್ಲ. ಈಗ ಮರಿ ಕೊಟ್ಟಾದ್ಮೇಲೆ ನಾವು ನೆಕ್ಸ್ಟ್ ಬ್ರೀಡಿಂಗ್ ಸೆಟಪ್ ಬಿಟ್ಕೊಳ್ಳೋಕ್ಕೋಸ್ಕರ ಬ್ರೀಡಿಂಗ್ ಸೆಟಪ್ಗೋಸ್ಕರ ಹೇಳಿರ್ತೀವಿ. ಆಮೇಲೆ ಬುಕ್ಕಿಂಗಲ್ಲೂ ಕೂಡ ಕೆಲವ್ರು ಹೆಂಗೆ ಅಂತಂದರೆ, ಇವತ್ತು ಬುಕ್ಕಿಂಗ್ ಮಾಡ್ಕೊಬಿಡ್ತಾರೆ, 7 ಡೇಟಿಗೆ ಬರೋಂಗಿಲ್ಲ, ಈ ಥರದ್ದೆಲ್ಲ ಮಾಡ್ಕೊತಾರೆ. ನಿಮ್ಗೆ ಏನಾದ್ರು ಮರಿ ಬೇಕು ಅಂತಂದರೆ ಬುಕ್ ಮಾಡ್ಕೊಳ್ಳಿ, ನಿಮ್ಗೆ ಕನ್ಫರ್ಮಾಗಿ ಮರಿ ಸಿಗ್ತವೆ. ಅಂತಂದರೆ ಈಗ ನಂಬರ್ ಕಾಣಿಸ್ತಿದೆಯಲ್ಲ, ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ಕಂಪ್ಲೀಟಾಗಿ ನಿಮ್ಗೆ ಯಾವಾಗ ಬೇಕು ಅವಾಗ ಮರಿ ಸಿಗ್ತವೆ. ದಯವಿಟ್ಟು ಬುಕ್ ಮಾಡ್ಕೊಳ್ಳಿ. ಕಾಣಿಸ್ತಾ ಇರೋದೆಲ್ಲ ಪ್ಯೂರ್ ನಾಟಿ ಮರಿಗಳು. ಕೋಳಿಗಳಿಗೆ ಮತ್ತು ಹಂಸಕ್ಕಿರೋ ವ್ಯತ್ಯಾಸ ಹೇಳ್ಬಿಡ್ತೀನಿ, ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ರಿ, ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಈಗ ಬಾತು ಕೋಳಿಗಳಿಗೂ ಹಂಸಕ್ಕೂ ಏನು ವ್ಯತ್ಯಾಸ ಇರುತ್ತೆ, ಮತ್ತು ಹಂಸ ಯಾವ ಥರ ಬಾತು ಕೋಳಿ ಯಾವ ಥರ ಅಂತ ಈ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ, ಕೇಳ್ಕೊಳ್ರಿ. ಈಗ ಹಂಸಗಳು ಬಂದು ನಿಮಗೆ ಕಾಲುದ್ದ ಅಂತಂದರೆ, ಅದಕ್ಕೆ ಕಾಲೇ ಬಂದು ಇಲ್ಲ ಅಂತಂದರೂ 3-4 ಇಂಚ್ ಇರುವಂಥ ಸಾಧ್ಯತೆ ಇರುತ್ತೆ. ಅಂತಂದರೆ ಕಾಲುದ್ದ ಮತ್ತು ಹೈಟ್ ಬರುತ್ತೆ, ಪೂರ್ತಿ ಹೈಟ್ ಬರುತ್ತೆ. ಆದರೆ ಬಾತು ಕೋಳಿಗಳು ಆ ಥರ ಅಲ್ಲ. ಅಂತಂದರೆ ಇಲ್ಲಿ ಕಾಣಿಸ್ತೈತೆ ನೋಡ್ರಿ, ಬಾತು ಕೋಳಿಗಳಿಗೆ 1-2 ಇಂಚ್ ಒಳಗಡೆ ಅಷ್ಟೇ ಕಾಲು ಬರೋದು, ಮತ್ತು ಹತ್ರ 1 ಇಂಚ್ ಅಷ್ಟೇ ಇರೋದು. ಅಂತಂದರೆ ಇಲ್ಲಿ ಕಾಣಿಸ್ತೈತೆ ನೋಡ್ರಿ, ಬಾತು ಕೋಳಿ ಬರ್ತಿದೆ. ಬಟ್ ಆದರೆ ಅಷ್ಟೇ ಉದ್ದ ಬರೋದು, ಮತ್ತು ಅಷ್ಟೇ ದಪ್ಪ ಬರುತ್ತೆ. ಬಟ್ ಕಾಲು ಮತ್ತು ಇದೆಲ್ಲ ಉದ್ದ ಆಗಲ್ಲ. ಮತ್ತು ಕೊಕ್ಕು ಮತ್ತು ಚೂಪಾಗಿರುತ್ತೆ. ಮತ್ತು ಅಲ್ಲಿ ಕಾಣಿಸ್ತೈತೆ ನೋಡ್ರಿ, ಅದಕ್ಕೆ ಕೊಕ್ಕು ಚಿಕ್ಕ ಬರುತ್ತೆ ಹಂಸಕ್ಕೆ.
ಈ ವ್ಯತ್ಯಾಸಗಳನ್ನ ಅಂಶಗಳು ಮತ್ತು ಬಾತುಕೋಳಿಗಳನ್ನ ನೀವು ತಿಳ್ಕೋಬೇಕು. ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಮೇಯುವಾಗ ಎಲ್ಲ ಪ್ರತಿಯೊಂದರಲ್ಲೂ ಈ ಥರ ಇರುತ್ತೆ. ನೆನ್ನೆ ನಿಮಗೆ ಅಂಶದ ಬಗ್ಗೆ ಹೇಳಿದೆ, ಅಂಶ ಈ ಥರ ಇರುತ್ತೆ ಮತ್ತು ಅಂಶ ಈ ಥರ ಬದುಕುತ್ತೆ ಅಂತ. ಬಟ್ ಇದ್ರ ಶೈನಿಂಗು ಅಂತಂದರೆ ಈಗ ಎಲ್ಲ ಕೋಳಿಗಳು ನೆಂದೈತೆ, ಬಾತುಕೋಳಿ ಮಾತ್ರ ಯಾವುದೇ ಕಾರಣಕ್ಕೂ ರೆಕ್ಕೆ ನೆನೆಸ್ಕೊಳ್ಳಲ್ಲ ಮತ್ತು ರೆಕ್ಕೆ ನೆನೆಯಲ್ಲ. ಮತ್ತು ಪ್ರತಿಯೊಂದು ಮಳೆಲಿ ಮತ್ತು ಅಥವಾ ನೀರಲ್ಲಿ ಏನೇ ಮಾಡಿದ್ರು ನಿಮಗೆ ಬಾತುಕೋಳಿ ರೆಕ್ಕೆ ಯಾವುದೇ ಕಾರಣಕ್ಕೂ ತ್ಯಾವಾಗಲ್ಲ. ಇದನ್ನು ಫಸ್ಟು ತಿಳ್ಕೊಬಿಡಿ. ಮಳೆಗಾಲದಲ್ಲಿ ಕೋಳಿ ಫಾರಮಲ್ಲಿ ತುಂಬ ಉಪಯೋಗ ಆಗುವಂಥದ್ದು ಅಂದರೆ ಬಾತುಕೋಳಿಗಳಿಗೆ. ಅಂದರೆ ಬಾತುಕೋಳಿಗಳಿಗೆ ಯಾಕೆ ಉಪಯೋಗ ಆಯ್ತದೆ ಮತ್ತು ಬಾತುಕೋಳಿಗಳಿಗೆ ಏನು ಉಪಯೋಗ ಮಳೆಗಾಲದಲ್ಲಿ ಅಂತ ಈ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡ್ಕೊಳ್ರಿ. ಈಗ ಮಳೆಗಾಲದಲ್ಲಿ ಬಾತುಕೋಳಿಗಳಿಗೆ ಏನಪ್ಪ ಉಪಯೋಗ ಅಂತಂದರೆ ಅದಕ್ಕೆ ನೆನೆಯುವಂಥದ್ದು ಕಾಲಿಂದ ತಲೆವರೆಗೂ ಏನೂ ನೆನೆಯುವಂಥದ್ದು ಏನೂ ಇಲ್ಲ. ಅಂತಂದರೆ ಬಾತುಕೋಳಿಗಳಿಗೆ ಯಾವುದೂ ಪಾರ್ಟ್ಸು ನೆನೆಯಲ್ಲ. ಯಾಕೆ ಅಂತಂದರೆ ಅದ್ರ ಸ್ಕಿನ್ನು ಮತ್ತು ಅದ್ರ ರೆಕ್ಕೆ ಮೇಲೆ ನೀರು ನಿಂತ್ಕೊಳ್ಳಲ್ಲ. ಅಂತಂದರೆ ಅದು ಎಷ್ಟೇ ಹೊತ್ತು ನೀರಲ್ಲಿರ್ಬೋದು, ಅದು ಎಷ್ಟೇ ನೀರಲ್ಲಿ ಆಟ ಆಡ್ಬೋದು. ಮತ್ತು ತುಂಬ ಜನ ಅಂದ್ಕೊಂಡಿದ್ದೀರ ನೀರೊಳಗಡೆ ಇತ್ತು ಅಂತಂದರೆ ಡೆವಲಪ್ ಆಗೋದು, ನೀರೊಳಗಡೆ ಇತ್ತು ಅಂತಂದರೆ ದಪ್ಪ ಆಗೋದು, ಮತ್ತು ನೀರೊಳಗಡೆ ಎಲ್ಲ ಕಾಲಕ್ರಮೇಣ ತುಂಬ ಚೆನ್ನಾಗಿರುತ್ತೆ. ಮತ್ತು ಬಾತುಕೋಳಿ ಅಂತ ಹಿಂಗೆಲ್ಲ ಅಂದ್ಕೊಂಡಿರ್ತೀರ. ಬಡ್ಡಿ ಮಗಂದು ಆ ಥರ ಎಲ್ಲ ಅಂದ್ಕೊಳ್ಳೋದು ತಪ್ಪು. ಅಂತಂದರೆ ಅದಕ್ಕೆ ನೀರು ಇಷ್ಟ ಅನ್ನೋ ಕಾರಣಕ್ಕೆ ಆಟ ಆಡುತ್ತೆ. ಮತ್ತು ನೀರಲ್ಲಿ ಆಟ ಆಡೋಕ್ಕೆ ಇಷ್ಟ ಅನ್ನೋದನ್ನು ಬಿಟ್ಟರೆ ಇನ್ನು ಗ್ರೌತ್ನೆಸ್ಗೆ ಫಿಟ್ನೆಸ್ಗೆ ಅದು ಏನೇ ಆದರೂ ಮೇಯಬೇಕು, ಮೇಯ್ದೆ ದಪ್ಪ ಆಗಬೇಕು. ನೀವು ಅಂದ್ಕೊಂಡಿರ್ತೀರ ಅಂತಂದರೆ ಫಿಟ್ನೆಸ್ಸು ಗ್ರೌತ್ನೆಸ್ಸು ಬರಬೇಕು ಅಂತಂದರೆ ಅದಕ್ಕೆ ನೀರಿರಬೇಕು ಮತ್ತು ಎನಿ ಟೈಮ್ ನೀರಲ್ಲಿ ಆಡಬೇಕು ಅಂತ. ನೀವು ಒಂದನ್ನು ಗಮನಿಸಿ, ಬಾತುಕೋಳಿಗೆ ನೀರು ಒಂದು ಭಾಗ ಅಷ್ಟೇ. ಅಂತಂದರೆ ಯಾವುದೇ ಪ್ರಾಣಿ ಪಕ್ಷಿಗಳಿಗಾದ್ರೂ ಅದು ಆಸೆ ಐತೆ ಅಂದ ತಕ್ಷಣವೇ ಅದೇ ಜೀವನ ಅಂತಲ್ಲ, ಅದಕ್ಕೆ ಒಂದು ಭಾಗ ಅಷ್ಟೇ. ಆ ಭಾಗ ಅಲ್ಲದಂತೆಯೇ ನಿಮಗೆ ಅದಕ್ಕೆ ಹೊರ್ತು ಅಂತಂದರೆ ಅದಕ್ಕೆ ಭಾಗ ಅಲ್ಲದಂತೆ ಹೊರ್ತು ನಿಮಗೆ ಮೇವು ಮತ್ತು ನೀರು ಕಡ್ಡಾಯವಾಗಿ ಕುಡಿಯೋಕ್ಕೆ ಮತ್ತು ಮೇಯೋಕ್ಕೆ ಚೆನ್ನಾಗಿರಬೇಕು. ಈ ನೀರೊಳಗೆ ಆಟ ಆಡ್ತದೆ ಬಾತುಕೋಳಿ ಅಂದ್ಬಿಟ್ಟು ತಕ್ಷಣವೇ ನಿಮಗೆ ನೀರು ಇಷ್ಟ ಇದಲ್ಲ ಅಂತಲ್ಲ, ಅದಕ್ಕೆ ನೀರು ಕಂಡ್ರೆ ಇಷ್ಟ ಅಷ್ಟೇ. ಅದು ಬಿಟ್ಟರೆ ಯಾವುದೇ ರೀತಿ ಬೇರೆ ಕಡೆ ಏನೂ ಇಲ್ಲ. ಅದಕ್ಕೆ ಜಾಸ್ತಿ ಆಸೆ ಇರೋದು ನೀರು. ಮತ್ತು ಅದರಲ್ಲಿ ನೋಡ್ಕೊಳ್ಳಿ, ಇಲ್ಲೊಂದು ಬಾತುಕೋಳಿ ಬಂದೈತೆ, ರೆಕ್ಕೆಯಲ್ಲಿ ಒಂದೇ ಒಂದು ತೊಟ್ಟು ನೀರು ನಿಲ್ಲಿಸ್ಬಿಟ್ರಿ. ಈಗ ಕೋಳಿ ನೆಂದು ಮೆತ್ತೆಯಾಗಿ ಎಲ್ಲ ಆಗೈತಲ್ವ, ಇದಕ್ಕೆ ಯಾವುದೇ ಕಾರಣಕ್ಕೂ ರೆಕ್ಕೆ ನೆನೆಯಿಲ್ಲ ಮತ್ತು ರೆಕ್ಕೆ ನೆನ್ಕೊಳ್ಳೋಕೆ ಬಿಡೋದು ಇಲ್ಲ. ಅನ್ಕೋಬೋದು ಮಳೆ ಹೋದ್ಮೇಲೆ ರೋಗ ಕಮ್ಮಿ ಆಯ್ತದೆ, ಮಳೆ ಹೋದ್ಮೇಲೆ ರೋಗ ಕಮ್ಮಿ ಆಯ್ತದೆ ಕೋಳಿಗಳಿಗೆ ಅಥವಾ ಯಾವುದೇ ಪಶುಗಳಿಗಾಗಲಿ ಪ್ರಾಣಿಗಳಿಗಾಗಲಿ ಪಕ್ಷಿಗಳಿಗಾಗಲಿ ಯಾವುದಾದ್ರೂ ರೋಗ ಕಮ್ಮಿ ಐತೆ ಮಳೆ ಹೋದ್ಮೇಲೆ ಅಂತ. ಬಡ್ಡಿ ಮಗನ ನೀವು ಅನ್ಕೊಂಡ್ರೆ ತಪ್ಪು. ಅಂತಂದರೆ ಬಡ್ಡಿ ಮಗನ ಏನಪ್ಪ ಅಂತಂದರೆ ಮಳೆ ಹೋದ್ಮೇಲೆ ರೋಗಗಳು ಜಾಸ್ತಿ ಐತವೆ. ಅಂದರೆ ಮಳೇಲಿ ಬರುವಂಥ ರೋಗಗಳು ಹೇಳ್ಬಿಡ್ತೀನಿ ಕೇಳ್ಕೊಳ್ರಿ ಕೋಳಿಗೆ. ಅಂತಂದರೆ ಹಸಿರು ಕಲರಲ್ಲಿ ಇದು ಅಂದರೆ ಅದು ಕಸ ಹಾಕುತ್ತೆ ನೋಡಿ, ಹಸಿರು ಕಲರ್ ಕಸ ಹಾಕೋದು ಮತ್ತು ಉಸಿರಾಟ ತೊಂದರೆ. ಆಮೇಲೆ ಇನ್ನೂ ಏನೇನಪ್ಪ ಅಂತಂದರೆ ಈ ಥರದ್ದು ಅಂದರೆ ಕಣ್ಣಿನ ಸುತ್ತ ರೋಗ ಬರೋದು ಮತ್ತು ಉಸಿರಾಟದ್ದು ಅಂದರೆ ಮೂಗು ಹತ್ರ ಗೊಣ್ಣೆ ಕಟ್ಕೊಳ್ಳೋದು ಮತ್ತು ಗೊಣ್ಣೆ ಆಗೋದು, ಇದೆಲ್ಲ ಆಗ್ತಾ ಇರುತ್ತೆ. ಈ ಟೈಮಲ್ಲಿ ಏನೂ ಇಲ್ಲ, B904 ಎಂಡ್ರೋಜಿನ್ ಪ್ಲಸ್ ಇವೆರಡನ್ನೂ ಇಟ್ಕೊಂಡೇ ಇರಬೇಕಾಗುತ್ತೆ ಕಂಪಲ್ಸರಿ. ಇದು ಏನಾದರೂ ಇಟ್ಕೊಂಡಿಲ್ಲ ಅಂತಂದರೆ ಕೋಳಿಗಳು ಬೇಗ ಸಾಯುವಂಥ ಚಾನ್ಸಸ್ ಇರುತ್ತೆ. ಒಂದು ಕೋಳಿಗೆ ಬಂತು ಅಂದಾಗ ನೆಗ್ಲೆಕ್ಟ್ ಮಾಡ್ಕೊಬಿಟ್ರೆ ಅಂತಂದರೆ ಒಂದು ಸ್ಟೇಜಲ್ಲೇ, ಅಂದರೆ ನಾಟಿ ಕೋಳಿಗಳಿಗೆ 10 ಸ್ಟೇಜ್ ಬೇಕು ರೋಗ ಬಂದರೆ. ಒಂದೇ ಸ್ಟೇಜಲ್ಲಿ ಕೋಳಿ ಸಾಯೋದು ಇದೆಲ್ಲ ಮಾಡಲ್ಲ. 10 ಸ್ಟೇಜ್ ಹಿಂಗೆ ಇರುತ್ತೆ. 10 ಸ್ಟೇಜಲ್ಲೂ ಕೂಡ ನೀವು ಕವರ್ ಮಾಡ್ಕೋಬೇಕು. ಮತ್ತು ನಾಟಿ ಕೋಳಿಗಳಿಗೆ ರೋಗ ಬರುತ್ತಾ ಬರಲ್ವಾ ಮತ್ತು ಪ್ರತಿಯೊಂದು ಕೂಡ ನಿಮಗೆ ಒಂದೊಂದು ಸ್ಟೇಜಲ್ಲೇ ಗೊತ್ತಾಗೋಗುತ್ತೆ. ಅದು ಯಾವ ಥರ ಏನು ಎತ್ತ ಎಲ್ಲ ಗೊತ್ತಾಗೋಗ್ತದೆ. ಅದು ಹೆಂಗಪ್ಪ ಗೊತ್ತಾಗುತ್ತೆ ಅಂತಂದರೆ ಈಗ ಉಸಿರಾಟ ತೊಂದರೆ ಆಗಿತ್ತು ಅಂತಂದರೆ ಕೋಳಿ ಯಾವಾಗಲೂ ಜೋಗುಡಿಸ್ಕೊಂಡು ಒಂದೇ ಕಡೆ ಕೂತಿರುತ್ತೆ. ಅದು ಯಾವ ಕಡೆನೂ ಹೋಗಲ್ಲ, ಒಂದೇ ಕಡೆ ಕೂತಿರುತ್ತೆ. ನೀವು ನೋಡಿದ್ರು ಅಷ್ಟೇ, ನೋಡದೇ ಇದ್ರೂ ಅಷ್ಟೇ, ಅದು ಎತ್ತಾಗೂ ಹೋಗಲ್ಲ, ಒಂದೇ ಕಾಲಕ್ರಮೇಣ ಒಂದೇ ತ ಕೂತಿರ್ತದೆ. ಇನ್ನು ಹಸಿರು ಪಿಕ್ಕೆ ಹಾಕುವಂಥದ್ದು ಅಂತಂದರೆ ನಿಮ್ಗೆ ಗೊತ್ತಾಗಲ್ಲ. ಹಸಿರು ಕಸ ಹಾಕೋದು ಯಾವಾಗ ಅಂತಂದರೆ ನಿಮ್ಗೇನೋ ಅದು ಪಾಪ ಅದ್ರ ಪಡ್ಗದು ಬಿಟ್ಬಿಟ್ಟು ನಿಮ್ಮ ಪಾಡು ನೀವು ಕೆಲಸ ಮಾಡಿರೋದಾಗ ಗೊತ್ತಾಗಲ್ಲ. ಅದಕ್ಕೆ ಏನಪ್ಪ ಅಂತಂದರೆ ಅದ್ರ ಪಾಡ್ಗದು ಇದ್ದು ಅಂದಾಗ ಬೆಳಗ್ಗೆ ಟೈಮ್ ನೋಡ್ಕೊಳ್ರಿ. ಅಂದರೆ ಕೋಳಿಗಳು ಜಾಸ್ತಿ ಕಸ ಇಕ್ಕೋದು ಬೆಳಗ್ಗೆ ಟೈಮು. ಆ ಬೆಳಗ್ಗೆ ಟೈಮು ಹೊರಗಡೆ ಇಕ್ಕೋಕ್ಕೆ ರೂಢಿಯಾಗಿರ್ತವೆ. ಅಂದರೆ ಈಗ ನಾವು ನ್ಯಾಚುರಲಾಗಿ ಹೊರಗಡೆ ಬಿಟ್ಟು ಮೇಯಿಸೋದ್ರಿಂದ ಬೆಳಗ್ಗೆ ಟೈಮಲ್ಲಿ ಕಸ ಜಾಸ್ತಿ ಇಕ್ಕೋದು. ಅಂದರೆ ತುಂಬ ಜನಕ್ಕೆ ಮಳೆ ಅಂತಂದರೆ ಹೆಂಗಪ್ಪ ಅಂತಂದರೆ ಒಳಗಡೆ ಹುಳ ಓಟೆ ಇರ್ತವೆ, ಮಳೆ ಊದ್ರೆ ಎಲ್ಲ ಸರೋಯ್ತವೆ ಮತ್ತು ಅಲ್ಲೆಲ್ಲ ಗೋರ್ಕ ಸಿಗ್ತವೆ ಮತ್ತು ಮೇವುಗಳು ಸಿಗುತ್ತೆ ಅಂತ ತುಂಬ ಜನ ಅಂದ್ಕೊಂಡಿರ್ತೀರ. ಬಟ್ ಮಳೆಗಾಲದಲ್ಲೇ ರೋಗ ಜಾಸ್ತಿ ಬರೋದು ಕೋಳಿಗಳಿಗೆ. ಅದು ರೋಗ ಅಂತೂ ಕಡಿಮೆ ಆಗುವಂಥದ್ದು ಇಲ್ಲವೇ ಇಲ್ಲ. ಚಳಿಗೆಲ್ಲ ಗೊಬ್ಬರ ಹಾಕೊಳ್ಳೋದು, ನೆನೆಯೋದು ಅಂತಂದ್ರೆ ಈಗ ನಾವು ಒಳಗಡೆ ಹೊಡಿಯೋಕ್ಕಾಗಲ್ಲ ಕೋಳಿಗಳನ್ನ ಏನೇ ಮಾಡಿದ್ರು. ಆ ಥರದ್ರಲ್ಲಿ ಕೋಳಿಗಳಿಗೆ ಮಳೆಗಾಲದಲ್ಲೇ ರೋಗ ಜಾಸ್ತಿ ಬರೋದು.